ಕೋಡಿ ಗ್ರಾಮದಲ್ಲಿ ಸ್ವತಂತ್ರ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಘನಾಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ಕರ್ನಾಟಕ ರಾಜ್ಯ ಸಂಘ ಶಿವಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೋನಪ್ಪ ಪೂಜಾರಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾಣಿ ಅವರಿಗೂ, ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕಲ್ಲನಗೌಡ ಪಾಟೀಲ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ರಾಜ್ಯ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಪುಕಾಂಡಿ ಅವರಿಗೂ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮ್ ಚೌಗಲ ಅವರಿಗೂ, ಕೆಂಪಟ್ಟಿಯ ರೈತ ಬಳಗಕ್ಕೂ, ಸಂಗೊಳ್ಳಿ ರಾಯಣ್ಣನ ಎಲ್ಲ ಯುವ ಬಳಗಕ್ಕೂ, ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಅಧ್ಯಕ್ಷರು ಇಲ್ಲಿವರೆಗೆ ಹೋರಾಟ ಹೇಗಿರಬೇಕು, ರೈತ ಸಂಘ ತಮ್ಮೆಲ್ಲ ಯುವಕರ ಬಗ್ಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡಾರೆ. ನಾನು ಸಂಗೊಳ್ಳಿ ರಾಯಣ್ಣನ ಬಗ್ಗೆ 2 ವಿಚಾರಗಳನ್ನು ಹೇಳ್ತೀನಿ. ಯಾಕೆ ನಾಡಿನೊಳಗೆ ಸಂಗೊಳ್ಳಿ ರಾಯಣ್ಣ ನಂದಗಡದೊಳಗೆ ನನ್ನ ಗಲ್ಲಿಗೆ ಹಾಕ್ರಿ ಅಂತ ಹೇಳ್ದ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಚೆನ್ನಮ್ಮನ ಸಂಸ್ಥಾನವನ್ನ ಸ್ವತಂತ್ರ ಮಾಡುವ ಸಲುವಾಗಿ ಹಳ್ಳಿಗೆ ಆಳು ಕಾಳು ಕಡಿಗಳನ್ನ, ದವಸ ಧಾನ್ಯಗಳನ್ನ ಸಂಗ್ರಹ ಮಾಡತಕ್ಕಂತ ಸಂದರ್ಭದಲ್ಲಿ ನಂದಗಡದ ಭೂಮಿಯೊಳಗ ಪಾದವನ್ನು ಇಡೋದ್ರೊಳಗೆ ಒಬ್ಬ ತಾಯಿ ಮುತ್ತೈದೆ ಹೆಣ್ಮಗಳು ತುಂಬಿದ ಕೊಡವನ್ನು ತಗೊಂಡು ಎದುರಿಗೆ ಬರ್ತಾಳ. ರಾಯಣ್ಣನನ್ನ ನೋಡಿದ ತಕ್ಷಣ ಕಣ್ಣೊಳಗ ನೀರು ಹಾಕಿ ತಾಯಿ ಬಂಗಾರದ ಮಾಂಗಲ್ಯ ಸರವನ್ನ ಕಿತ್ತ ರಾಯಣ್ಣನ ಕೈಯೊಳಗೆ ಕೊಟ್ಟು ಬಿಡ್ತಾಳ. ಅವಾಗ ರಾಯಣ್ಣ ಕಣ್ಣೀರ್ ಹಾಕಿ ಹೇಳ್ತಾನ, ತಾಯಿ ನಿನ್ನ ಮಾಂಗಲ್ಯ ಸರ ಕೊಟ್ರ ನೀನು ಸುಮಂಗಲಿ ಹೋಗ್ತದ ಅಂತಂದಾಗ, ರಾಯಣ್ಣ ನಾನ ಮಾಂಗಲ್ಯದ ಸರ ಬಂಗಾರದ ಸರ ನಿನ್ನ ಕೈಯೊಳಗೆ ಕೊಟ್ರ ನಂದೇನು ಸುಮಂಗಲಿ ಹೋಗೋದಿಲ್ಲ, ಮನೆಗೆ ಹೋಗಿ ನನ್ನ ಗಂಡನ ಕಡೆ ಅರಿಶಿನ ಬೇರೆ ಕಟ್ಕೊಂತೀನಿ. ಆದ್ರ ಈ ಮಾಂಗಲ್ಯವನ್ನ ನಿನ್ನ ಕೈಯೊಳಗೆ ಕೊಟ್ನಿ ಅಂತಂದ್ರ ಮಾರಾಟ ಮಾಡಿ ಆಳು ಕಾಳು ಸಂಗ್ರಹ ಮಾಡ್ಕೊಂಡು ನಿನ್ನ ಕೈಯೊಳಗೆ ಕೊಟ್ರೆ ಏನಾಗ್ತದ ಲಾಭ ಅಂತಂದ್ರ, ಇಡೀ ಕಿತ್ತೂರು ನಾಡು ಸ್ವತಂತ್ರ ಆಗಿ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ ಏನೋ ತಗೋ. ಯಾವುದೋ ಒಂದು ದೇಶ ಮೊನ್ನೆ ಯಾವುದೋ ಒಂದು ಗ್ರಂಥದೊಳಗೆ ಓದುವಾಗ ಬ್ರಿಟಿಷರ್ ಅನಿಸ್ತದ, ಒಬ್ಬ ರಾಯಣ್ಣ ನಮ್ಮ ದೇಶದೊಳಗೆ ಹುಟ್ಟಿದ್ದ ಅಂದ್ರ ಜಗತ್ತನ್ನ ಆಳ್ತಿದ್ದೀವಿ ಅಂತ ಹೇಳ್ತಾರ. ಆದ್ರೆ ನಾವೆಲ್ಲಾ ಭಾರತೀಯರು ಕನ್ನಡ ನಾಡಿನೊಳಗೆ ಹೆಂಗದೀವಿ ಅಂತಂದ್ರ ಮನೆಗೆ ರಾಯಣ್ಣ ತಯಾರಾಗಕತ್ತೀವಿ. ನಂದಗಡದೊಳಗೆ ಹೋಗಿ ರಾಯಣ್ಣನ ಗಲ್ಲಿಗೇರಿಸಿರ್ತಕ್ಕಂತ ಗಿಡಕ್ಕ ಕಾಯಿಯನ್ನ ಕಟ್ಟಿ ಈ ನಾಡಿನ ತಾಯಂದ್ರ ಏನ್ ಬೇಡ್ಕೊಳ್ತಾರಂತಂದ್ರ ಆಸ್ತಿ ಅಂತಸ್ತು ಬಂಗಾರ ಅಲ್ಲ, ನನಗೊಬ್ಬ ರಾಯಣ್ಣಂತ ಮಗ ಸಿಗ್ಲಿ ಅಂತ ಬೇಡ್ಕೊಳಕತ್ತಾರೆ. ಈ ಭೂಮಿ ಪುಣ್ಯ ಇದು. ಆದ್ರ ನಾ ಏನ್ ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ನಾನು ಅಧ್ಯಕ್ಷರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ಈ ಸರಿ ಗುರ್ಲಾಪುರ್ ಹೋರಾಟದೊಳಗ ನಂದು ಒಂದು ಬೇಡಿಕೆಯ ಸೇರಿಸ್ಕೊಡ್ರಿ. ಏನಂತಂದ್ರ ಕೆಚ್ಚದೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿ ಬ್ರಿಟಿಷರನ್ನ ಹೆದರ್ಸ್ಕೊಂಡಿರ್ತಕ್ಕಂತ ನನ್ನ ಆದರ್ಶ ವ್ಯಕ್ತಿ ರಾಯಣ್ಣನನ್ನ ಹಿಡಿದು ಕೊಟ್ಟಿರ್ತಕ್ಕಂತ ದೇಶದ್ರೋಹಿ ಮನೆತನಕ್ಕ 11,000 ಎಕರೆ ಭೂಮಿ ಕೊಟ್ಟಾರ ಬ್ರಿಟಿಷರ. ಅದನ್ನ ಕಸಗೊಂಡು ಬಡವರಿಗೆ, ದೀನದಲಿತರಿಗೆ, ಕಾರ್ಮಿಕರಿಗೆ ಹಂಚಬೇಕಾಗಿದೆ. ಎಂತವ್ರಿಗೆ ಕೊಡ್ಬೇಕ್ರಿ ಭೂಮಿ ಗೌಡ್ರ? ದೇಶಕ್ಕಾಗಿ ಪ್ರಾಣವನ್ನ ಪಣ ಇಟ್ಟು ಜೈಲಿನೊಳಗ್ ಕುಂತ್ ಹಳ್ಳಿ ಅಡ್ಡಾಡಿ, ಮನೆಗೆ ಅಡ್ಡಾಡಿ, ಯುವಕರನ್ನ ಕಟ್ಟಿ, ಸೈನ್ಯವನ್ನ ಕಟ್ಟಿ ಚೆನ್ನಮ್ಮನ ನಾಡನ್ನ ಸ್ವತಂತ್ರ ಮಾಡಿರ್ತಕ್ಕಂತ ಕೆಚ್ಚದೆ ಹೋರಾಟಗಾರ, ದೇಶಭಕ್ತ. 1000 ವರ್ಷ ಆದ್ರೂ ಸಹಿತ ಇತಿಹಾಸದೊಳಗೆ ಅಜರಾಮರ ಉಳಿತಕ್ಕಂತ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂತ ಒಂದು ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ಬ್ರಿಟಿಷರನ್ನ ನಮ್ಮಲ್ಲಿದಾರ, ಬಹಳ ಜನ ಹೊರಗೆ ಹೋಗಿಲ್ಲ, ಅವ್ರು ನೋಡಿಸ್ಬೇಕಾಗ್ಯದ. ನಾವು ಹೋರಾಟ ಮಾಡಿ ಕಸಗೊಳ್ಳೋದ್ರೊಳಗೆ ಗುರ್ಲಾಪುರ್ ಹೋರಾಟ ಬರೋಕ್ಕಿಂತ ಮುಂಚಿತವಾಗಿ ಯಾರ ರಾಯಣ್ಣನ ಜಮೀನು ತಿನ್ನಾಕತ್ತಿರಲ್ಲ, ಗುರ್ಲಾಪುರದಾಗ ಬಂದ್ ಈ ವರ್ಷ ರಾಜ್ಯಾಧ್ಯಕ್ಷ ಚೋನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಘೋಷಣೆ ಮಾಡ್ರಿ, ನಾನು ರಾಯಣ್ಣ ಹಿಡಿದು ಕೊಟ್ಟದಕ್ಕಾಗಿ ಬ್ರಿಟಿಷರ್ ಜಮೀನು ಕೊಟ್ಟಾರ, ಇದು ನನ್ನ ಜಮೀನಲ್ಲ, ಜನರ ಜಮೀನು ಅಂತ ಬಿಟ್ಟು ಕೊಡ್ರಿ. ಧನ್ಯವಾದ ಹೇಳ್ತೀವಿ. ನಾವು ಕೂಡ ಒಂದಿಷ್ಟು ಬದಲಾಗಬೇಕು. ಬರೇ ಸ್ವಾಮಿ ವಿವೇಕಾನಂದ್ರ ಹಂಗಿದ್ರು, ಬಸವಣ್ಣ ಹಿಂಗಿದ್ದ, ಚೆನ್ನಮ್ಮ ಹಿಂಗಿದ್ರು, ರಾಯಣ್ಣ ಹಿಂಗಿದ್ದ ಹೇಳೋದು ಬೇಡ. ಮನೆಗೊಬ್ಬ ರಾಯಣ್ಣ ತಯಾರಾಗಬೇಕು, ಮನೆಗೊಬ್ಬಳು ಚೆನ್ನಮ್ಮ ತಯಾರಾಗಬೇಕು. ಅವಾಗ ಈ ಭವ್ಯವಾದ ಭಾರತವನ್ನ ಕಟ್ಲಿಕ್ಕೆ ಸಾಧ್ಯ ಅದ, ಇಲ್ಲಾಂದ್ರೆ ಎಂದೂ ಕೂಡ ಸಾಧ್ಯ ಇಲ್ಲ. ನಾವೆಲ್ಲ ಯುವಕರು ಇವತ್ತು ಏನಾಗ್ಲಿಕ್ಕತ್ತದಂತಂದ್ರ ತಾವೆಲ್ಲ ಸಂಗೊಳ್ಳಿ ರಾಯಣ್ಣ ಯುವ ಶಕ್ತಿಗೆ ನಾ ವಿಚಾರವಂತಿಕೆಯಿಂದ ವಿನಂತಿ ಮಾಡಿಕೊಳ್ಳುತ್ತೀನಿ, ನಿಮ್ಮಿಂದ ಇನ್ನೂ ಒಂದು ಕೆಲಸ ಆಗಬೇಕು. 1000 ಜನ ಶಾಲಾ ಹಾಕ್ತೀರಿ ನೀವು, ಅದು ಗ್ಯಾರಂಟಿ ಅದ, ನನಗೆ ವಿಶ್ವಾಸ ಅದ. ಆದ್ರ ನಮ್ಮ ರಾಯಬಾಗ ತಾಲೂಕು ಮೊದಲ ದುಶ್ಚಟದಿಂದ ಮುಕ್ತ ಆಗಬೇಕು.
ದುಶ್ಚಟಗಳಿಂದ ಮುಕ್ತ ಆದಾಗ ಮಾತ್ರ ಯುವಶಕ್ತಿ ಕಟ್ಲಿಕ್ಕೆ ಸಾಧ್ಯ ಅದ. ಇವತ್ತು ರೇಟ್ ಕೊಡ್ತಾರ, ಹಣ ಕೊಡ್ತಾರ, ಏನಾಗ್ಲಿಕ್ಕತ್ತದ? ಬಾರ್ಗಳ ಮುಖಾಂತರ ನಮ್ಮೆಲ್ಲ ರೈತರ ಹಣ ಹೋಗ್ಲಿಕ್ಕತ್ತದ. ನೋಂದ್ ಕರಾರು ಮಾಡಿ ರೈತರ ಜಮೀನು ಅಡ ಇಡ್ಲಿಕ್ಕತ್ತಾರ. ಬ್ಯಾಂಕ್ ಒಳಗೆ ಸಾಲ ಮಾಡ್ಲಿಕ್ಕತ್ತಾರ. ಸಾಲದೊಳಗೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕತ್ತಾನ. ಇದೆಲ್ಲ ಬದಲಾವಣೆ ಆಗಬೇಕು. ನಾಡಿನೊಳಗೆ ಒಬ್ಬ ತಾಯಿ, ಒಬ್ಬ ಯುವಕ ಬದಲಾವಣೆ ಮನಸ್ಸು ಮಾಡಿದ್ರೆ ಬೇಕಾದ ಬದಲಾವಣೆ ಮಾಡಬಹುದು. ಕೊನೆ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದೇ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಒಬ್ಬ ತಾಯಿ 1999 ಕಾರ್ಗಿಲ್ ಯುದ್ಧ ನಡೆದಿತ್ತು. ಮಗ ಮಿಲಿಟರಿ ಒಳಗೆ ಪಂಜಾಬ್ ಒಳಗಿದ್ದ. ತಾಯಿಗೆ ಪತ್ರ ಬರೀತಾನ, ತಾಯಿ ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗುವುದದ, ಸಾವು ನೋವು ರಕ್ತ ಆಗಬಹುದು, ನಾನು 2 ತಿಂಗಳು ರಜಾ ತಗೊಂಡು ಮನೆಗೆ ಬರ್ತೀನಿ ಅಂದಾಗ ತಾಯಿ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಅಕ್ಷರ ಜ್ಞಾನ ಇಲ್ಲ ತಾಯಿಗೆ. ಯಾರೊಬ್ರು ಶಿಕ್ಷಕರ ಹತ್ರ ಹೋಗಿ ಪತ್ರ ಓದಿಸ್ತಾಳ. ತಾಯಿ ನಿಮ್ ಮಗ ಹಿಂಗ್ ಪತ್ರ ಬರದಾನ್ರಿ ಅಂದ ತಕ್ಷಣ ತಾಯಿ ಕಣ್ಣೀರ್ ಹಾಕು ಅಂತ ಹೇಳ್ತಾಳ. ಶಿಕ್ಷಕರಿಗೆ ಸರ್ ಇನ್ನೊಂದು ಪತ್ರ ತೋರಿ, ನಾ ಹೇಳಿದ್ದನ್ನ ಬರೆದ ನನ್ನ ಮಗನಿಗೆ ಕಳಿಸ್ರಿ ಅಂತ ಹೇಳಿ. ಏನು ಬರೀತಾಳ ತಾಯಿ ಅಂದ್ರೆ ಅಕ್ಷರ ಜ್ಞಾನ ಇಲ್ಲ. ಭೂಮಿ ಒಳಗೆ ದುಡಿತಕ್ಕಂತ ತಾಯಿ ಬರ್ತಾಳ. ನಮ್ಮ ಕನ್ನಡ ನಾಡಿನ ತಾಯಿ ಮಗನಿಗೆ ಹೇಳ್ತಾಳ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ನಿನ್ನ ಶರೀರದ ಮ್ಯಾಗಿರ್ಬೇಕು, 2ನೇ ಹೆಜ್ಜೆ ಭಾರತದ ಭೂಮಿ ಮ್ಯಾಗಿರ್ಬೇಕಂತ ಬರೀತಾಳ ತಾಯಿ. ಅವಾಗ ಅದನ್ನ ಓದಿ ಮಗ ಕಣ್ಣೀರ್ ಹಾಕುವಂತ ಕುಂತಿರ್ತಾನ. ಪಂಜಾಬಿನ 80 ಜನ ಸೈನಿಕರು ಕನ್ನಡ ಬರೋದಿಲ್ಲ. ಯಾಕೆ ಅಳ್ತಾ ಇದೀ ಅಂತಂದಾಗ ಪತ್ರದ ಸಾರಾಂಶ ಹೇಳ್ತಾನ. ಅವಾಗ ತಾಯಿ ಪತ್ರದ ನುಡಿಯನ್ನ ಕೇಳಿ ಪಂಜಾಬಿನ 80 ಜನ ಸೈನಿಕರು ಹೇಳ್ತಾರ, ನಾವು ಹಿಂದಿ ಒಳಗೆ ಹೇಳುವುದನ್ನ ನೀನು ಕನ್ನಡದೊಳಗೆ ಬರೆದ ನಿನ್ನ ತಾಯಿ ಪತ್ರ ಕಳಿಸು ಅಂತ ಹೇಳ್ತಾರೆ. ಏನು ಬರೀತಾರೆ 80 ಜನ ಸೈನಿಕರಂತಂದ್ರ, ತಾಯಿ ನಿನ್ನ ಮಗನಿಗಷ್ಟ ತಾಯಿ ಅಲ್ಲ, ನಮ್ಮೆಲ್ಲರಿಗೂ ಮಾದರಿ ತಾಯಿ ಅದಿ. ನಾವೇನು ಬರಿತೀವಿ ಪತ್ರದ ಸಾರಾಂಶ ಅಂದ್ರ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಈ ಪಂಜಾಬಿನ 80 ಜನ ಸೈನಿಕರ ಸಾಯವರೆಗೂ ನಿಮ್ಮ ಮಗ ಜೀವಂತವಾಗಿರ್ತಾನೆ. ಅದಕ್ಕೆ ನಾವು ಸಾಕ್ಷಿ. ಸಮಾಜಕ್ಕಾಗಿ, ತಾಯಿನಾಡಿಗಾಗಿ, ಭೂಮಿಗಾಗಿ ಬದುಕಿದಂತವನು ಸಂಗೊಳ್ಳಿ ರಾಯಣ್ಣ. ಇವತ್ತು ನೋಡ್ರಿ ಎಷ್ಟು ವಿಶೇಷದ ಸಹಸಂಬಂಧ ಹೆಂಗದ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ನಾಡಿಗೆ ಸ್ವತಂತ್ರ. ಯುವಕರು ಹೆಂಗಾಗಬೇಕಂತಂದ್ರ, ನಮ್ಮೆಲ್ಲರಿಗೂ ಸರ್ವಧರ್ಮ ಸಮಾನತ್ವಕ್ಕ ಇಡೀ ಕನ್ನಡ ನಾಡಿಗೆ ಆದರ್ಶ ವ್ಯಕ್ತಿ ಅಂದ್ರ ರಾಯಣ್ಣ ಆಗಬೇಕು. ಯಾಕೆ ರಾಯಣ್ಣ ಅಂದ್ರ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ, ಬ್ರಿಟಿಷರ ಆಸೆ ಆಮಿಷಕ್ಕಾಗಿ ಬದುಕಲಿಲ್ಲ. ಕಿತ್ತೂರು ನಾಡನ್ನ, ಕನ್ನಡ ನಾಡನ್ನ ಸ್ವತಂತ್ರ ಮಾಡಬೇಕು ಅಂತೇಳಿ ಜೀವದ ಹಂಗನ್ನ ತೊರೆದು ಬದುಕಿದಲ್ಲ, ಹಂಗ ರಾಯಣ್ಣನಂಗ ನಾವು ಬದುಕಬೇಕು. ಅವಾಗ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯದ. ತಾವೆಲ್ಲ ಯುವಶಕ್ತಿ ಇವತ್ತು ಜಾಗೃತ ಆಗಿದ್ದು ನೋಡಿದ್ರೆ ಬಹಳ ಖುಷಿ ಅನಿಸ್ತದ. ನಂದೇಕುರುಳಿ ಗ್ರಾಮದಿಂದ ಇಡೀ ಕನ್ನಡ ನಾಡು, ಅದರೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಂಗಾಗಬೇಕು ಅಂತಂದ್ರ, ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಮಾಡಾಕತ್ತಾನೆ, ಎಷ್ಟೇ ದೊಡ್ಡ ವ್ಯಕ್ತಿ ಅದಾನಂತಂದ್ರು ನೇರವಾಗಿ ಪ್ರಶ್ನೆ ಮಾಡಬೇಕು. ರೈತಗೆ ಅನ್ಯಾಯ ಆದ್ರೆ ಧ್ವನಿ ಎತ್ತಬೇಕು, ಯುವಕರಿಗೆ ಅನ್ಯಾಯ ಆದ್ರೆ ಧ್ವನಿ ಎತ್ತಬೇಕು, ನಾಡಿನ ತಾಯಂದ್ರಿಗೆ ಅನ್ಯಾಯ ಆದ್ರೆ ಧ್ವನಿ ಎತ್ತಬೇಕು. ಅವಾಗ ರಾಯಣ್ಣನ ತತ್ವ ಜೀವಂತ ಇರ್ಲಿಕ್ಕೆ ಸಾಧ್ಯದ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತ.